ಹಾಯ್! ಇವತ್ತು ನಾವು ನಮ್ಮ ಸಾಗರದ ನಮ್ಮ ಫೇವ್ರೆಟ್ ಸ್ಟ್ರೀಟ್ ಫುಡ್‌ನ ನಿಮಗೆ ತೋರ್ಸೋಣ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ! ನಮ್ಮೂರನ್ನ ನೀವು ಒಂದ್ಸಲಿ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ನಮ್ಮ ಸಾಗರ, ನಮ್ಮ ಮಲೆನಾಡು. Under the boughs where the shadows play, the wind hums songs at the break of day. Whispering pines, secrets untold, carrying tales only the forest holds. Moonlight spills through the velvet dark, etching patterns, leaving its mark. The roots stretch deep, the earth's gentle sigh, a lullaby sung to the open sky. Oh, whispering pine. ಫಸ್ಟು ನಾವು ಮಂಡಕ್ಕಿ ತಿನ್ನೋಣ ಅಂತ ಬಂದ್ವಿ. ಇದ್ರ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಅಲ್ಲಿ ಸರ್ಕಲ್ ಇದೆ, ಮಾರಿಗುಡಿ ಸರ್ಕಲ್. ಅಲ್ಲೇ ನಿಮಗೆ ಕಾಣಿಸುತ್ತೆ, ಚಿಕ್ಕ ಶಾಪ್ ಇದೆ. ಇಲ್ಲಿ ಸಿಗೋ ಮಂಡಕ್ಕಿ ತುಂಬ ಚೆನ್ನಾಗಿರುತ್ತೆ. ನನಗೆ ಅದರಲ್ಲಿ ಒಣ ಖಾರದ್ದು ಮಂಡಕ್ಕಿ ಅಂದರೆ ತುಂಬ ಇಷ್ಟ. ಐ ನಾಟ್ ಈವನ್ ಎಕ್ಸಾಜುರೇಟಿಂಗ್. ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿನೂ ಆಗಿರುತ್ತೆ. ಮಿಕ್ಸ್ಚರ್ ಒಂದು ಬಂದು ಆಯಿಲ್ ಇರುತ್ತೆ ಬಿಟ್ಟರೆ ಎವ್ರಿಥಿಂಗ್ ಈಸ್ ಹೆಲ್ದಿ. ಒನ್ಸ್ ಗೋ ಆ್ಯಂಡ್ ಟ್ರೈ. ಕಾಸ್ಟ್ ಬಂದ್ಬಿಟ್ಟು ₹25. ನೀವು ನಾರ್ಮಲ್ ಮಂಡಕ್ಕಿ ಎಲ್ಲ ತಿಂದಿರ್ತೀರಾ, ಆ ಟೇಸ್ಟ್ ಅಂತೂ ಇರಲ್ಲ ಈ ಮಂಡಕ್ಕಿ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಐ ಥಿಂಕ್ ಆ ಖಾರನ ಇವರೇ ಮನೇಲಿ ಪ್ರಿಪೇರ್ ಮಾಡ್ಕೊಂಡು ಬರ್ತಾರೆ ಅನಿಸುತ್ತೆ. ಒನ್ಸ್ ಗೋ ಆ್ಯಂಡ್ ಟ್ರೈ, ಯು ವಿಲ್ ಲವ್ ಇಟ್. ಮೈ ಸಿಸ್ಟರ್, ಸಿ ಹೌ ಬೋತ್ ಮೈ ಸಿಸ್ಟರ್ ಆ್ಯಂಡ್ ಮೈ ಫ್ರೆಂಡ್ ದೇ ಆರ್ ಎಂಜಾಯಿಂಗ್. ನಾವಂತೂ ಎವ್ರಿ ಟೈಮ್ ಸಾಗರ ಹೋದರೆ ಎವ್ರಿ ವೀಕೆಂಡ್ ಹೋಗ್ಬಿಟ್ಟು ಇಲ್ಲಿ ತಿಂತೀವಿ. ಇದು ನಮ್ಮ ಕಾಯಂ. ನೀವು ಹೋಗಿ ಟ್ರೈ ಮಾಡಿ ಆ್ಯಂಡ್ ಲೆಟ್ ಅಸ್ ನೋ ಇನ್ ದ ಕಾಮೆಂಟ್ಸ್ ವೆದರ್ ಯು ಲೈಕ್ಡ್ ಇಟ್ ಆರ್ ನಾಟ್. ಒಳ್ಳೆ ಮಂಡಕ್ಕಿ ತಿಂದಿದ್ದಾಯ್ತು ಅಲ್ವಾ? ಹಾಗೆ ಕೆಳಗಡೆ ಹೋಗೋಣ ಅಂತ ಅನ್ಕೊಂಡ್ವಿ. ಹಾಗೆ ದೇವ್ರ ದರ್ಶನ ಮಾಡಿದ್ವಿ, ದ ಮಾರಿಕಾಂಬಾ ಟೆಂಪಲ್. ನಾವು ನೆಕ್ಸ್ಟ್ ಬಂದಿದ್ದು ಜೈ ಹಿಂದ್ ಫುಡ್ಸ್. ಇಲ್ಲಿ ನಾನು ಟ್ರೈ ಮಾಡೋದು ವಡಾಪಾವ್ ಒಂದೇ. ಅದು ಬಿಟ್ಟು ನನಗೆ ಯಾವುದೂ ಇಷ್ಟ ಆಗಲ್ಲ. ವಡಾಪಾವ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಎಕ್ಸ್ಪೆನ್ಸಿವ್ ಕೂಡ ಇರಲ್ಲ. ಇಲ್ಲಿ ಹಾಗೆ ಬಗೆ ಬಗೆಯ ಸ್ವೀಟ್ಸ್‌ಗಳು, ಚಾಕ್ಲೇಟ್ಸ್‌ಗಳು, ಆಮೇಲೆ ಅದರ್ ಸ್ಟ್ರೀಟ್ ಫುಡ್ ಕೂಡ ಸಿಗುತ್ತೆ. ಬಟ್ ನಾನು ಒಂದ್ಸಲಿ ಚೋಲೆ ಭಟೂರೆ ಟ್ರೈ ಮಾಡಿದ್ದೆ. ಅದು ಅಷ್ಟೊಂದು ಲೈಕ್ ಆಗಿಲ್ಲ. ಸೊ ಎವ್ರಿ ಟೈಮ್ ವೆನೆವರ್ ಐ ಗೋ, ವಡಾಪಾವ್ ನಮ್ಮದು ಕಾಯಂ ವಡಾಪಾವ್ ಇರುತ್ತೆ. ಇದಕ್ಕೆ ಗ್ರೀನ್ ಚಟ್ನಿ, ಆಮೇಲೆ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ ಎಲ್ಲ ಹಾಕಿ ಕೊಡ್ತಾರೆ. ನನ್ನ ಫೇವ್ರೇಟ್. ನೀವೇನಾದರೂ ಸಾಗರದವರಾಗಿದ್ದರೆ ಒಂದ್ಸಲಿ ಹೋಗಿ ಟ್ರೈ ಮಾಡಿ. ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಂತ ಅನ್ಕೊಂತೀನಿ. ನೋಡಿ, ನನ್ನ ತಂಗಿ ಮತ್ತು ಸಿಂಚನ ಎಷ್ಟು ಆರಾಮಾಗಿ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಡೋಂಟ್ ಮಿಸ್ ಇಟ್, ಓಕೆ? ಸಿ ದ ಫಿಲ್ಲಿಂಗ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಸೋ ಗುಡ್. ಪಾನಿಪುರಿ, ಗೋಲ್ಗಪ್ಪ ಎಲ್ಲ ಸಿಗುತ್ತೆ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಓಕೆ, ನೆಕ್ಸ್ಟ್ ಸ್ಟಾಪ್. ಈ ಬ್ರೆಡ್ ಬೋಂಡಾ ಶಾಪು. ಇದು ಜೈಹಿಂದ್‌ಗಿಂತ ಒಂದು ಸ್ವಲ್ಪ ಮುಂದೆ ಬಂದರೆ ನಿಮಗೆ ಅಲ್ಲೇ ಕಾಣಿಸುತ್ತೆ. ಸ್ವಲ್ಪ ಫೇಮಸ್ ಕೂಡ ಇದೆ. ವೇಟಿಂಗ್ ಟೈಮ್ ಸ್ವಲ್ಪ ಜಾಸ್ತಿ ಇದೆ. 5 ಟು 10 ಮಿನಿಟ್ಸ್ ವೇಟ್ ಮಾಡಬೇಕು. ನೀವು ಆರ್ಡರ್ ಕೊಟ್ಟರೆ ಅವ್ರು ಮಾಡಿಕೊಡ್ತಾರೆ. ಬಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಳಗಡೆ ಬೋಂಡಾದು ಫಿಲ್ಲಿಂಗ್ ಇರುತ್ತಲ್ವಾ, ಆಲೂ ಬೋಂಡಾದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಸಾಸ್ ಕೊಡ್ತಾರೆ. ಮೇಲುಗಡೆ ಉಪ್ಪು ಖಾರ ಎಲ್ಲ ಹಾಕಿ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ದಿನ ಹೋಗಿರಲಿಲ್ಲ ಆ ಕಡೆ. ಈ ಸಲ ಹೋಗಿ ತಿನ್ನೋಣ, ವಿಡಿಯೋಗೋಸ್ಕರನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು ಹೋಗಿ ತಿಂದ್ವಿ. ನಾವು ತಿಂತಿರ್ತೀವಿ, ಸಾಗರ ಹೋದಾಗ ತಿಂತಿರ್ತೀವಿ. ಸೊ ಸಿ ಹೇಗಿತ್ತು ಅಂತ ಕೇಳಿದೆ. ಸೂಪರ್ ಇತ್ತು ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಸ್ಟಾಪ್ ಐಸ್ ಆ್ಯಂಡ್ ಸ್ಪೈಸ್. ಇದಂತೂ ತುಂಬ ಜನಕ್ಕೆ ಗೊತ್ತಿರುತ್ತೆ ಇದ್ರ ಬಗ್ಗೆ. ನಾವು ಪಿ ಯು ಸಿಲಿದ್ದಾಗ, ಇಂಜಿನಿಯರಿಂಗಲ್ಲಿದ್ದಾಗ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ವಿ. ಬಿಕಾಸ್ ಚೀಪ್ ಆ್ಯಂಡ್ ಬೆಸ್ಟ್. ಏನೋ ಒಂಥರ ನಾಸ್ಟಲಾಜಿಯಾ ಫೀಲ್ ಬರುತ್ತೆ ಇಲ್ಲಿಗೆ ಹೋದರೆ. ರಶ್ ಇತ್ತು, ವೀಕೆಂಡ್ ಆಗಿದ್ದರಿಂದ ಒಂದು 5 ಮಿನಿಟ್ಸ್ ವೇಟ್ ಮಾಡಿದ್ವಿ. ಹಾಗೆ ಒಂದು ಒಳ್ಳೆ ಕಾರ್ನರ್ ಟೇಬಲ್ಲೇ ಸಿಕ್ತು ನಮಗೆ. ಈ ಸಲ ಹೋದಾಗ ನಾವು ಚಾಟ್ಸ್ ಎಲ್ಲ ಏನೂ ತೊಗೊಂಡಿಲ್ಲ.
ಡೈರೆಕ್ಟಾಗಿ ಹಾರ್ಲಿಕ್ಸ್ ಕೇಕ್ ಅಂತ ಸಿಗತ್ತೆ. ನಮ್ಗಿಷ್ಟ. ಅದನ್ನೇ ಆರ್ಡರ್ ಮಾಡಿದ್ವಿ. ನೀವು ಆರ್ಡರ್ ಮಾಡಿಲ್ಲ, ಟ್ರೈ ಮಾಡಿಲ್ಲ ಅಂದರೆ ಯು ಕ್ಯಾನ್ ಟ್ರೈ ಒನ್ಸ್. ನೆಕ್ಸ್ಟ್ ಸ್ಟಾಪ್ ಈಸ್ ಬೆಂಗಳೂರು ಬೇಕ್ರಿ. ಇದು ಕೂಡ ಜೈಹಿಂದ್ ಫುಡ್ಸ್‌ಗಿಂತ ಒಂದು ಸ್ವಲ್ಪ ಮುಂದೆ ಇದೆ. ಇಲ್ಲಿ ಸಿಗೋವಂಥ ಚಾಕ್ಲೇಟ್ ಕೇಕ್ ಈಸ್ ಆಲ್ ಟೈಮ್ ಫೇವ್ರೆಟ್. ನನಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಎಲ್ಲ ಸ್ಟಫ್ ಆಗಿತ್ತು, ಬಟ್ ಸ್ಟಿಲ್ ಹೌ ಕ್ಯಾನ್ ವಿ ಗೋ ವಿಥೌಟ್ ಹ್ಯಾವಿಂಗ್ ಅ ಕೇಕ್? ಒಂದು ಕೇಕ್ ತಗೊಂಡ್ವಿ. ತುಂಬಾನೇ ಚೆನ್ನಾಗಿರುತ್ತೆ. ನೀವು ಅಲ್ಲೇ ಎಲ್ಲಾದರೂ ಹೋದ್ರೆ ಪ್ಲೀಸ್ ಟ್ರೈ ಮಾಡಿ. ತುಂಬಾ ಸಾಫ್ಟ್ ಆಗಿ, ಮಾಯಿಸ್ಟ್ ಆಗಿರುತ್ತೆ. ನೀವೇನಾದ್ರು ಟ್ರೈ ಮಾಡಿಲ್ಲ ಅಂದ್ರೆ ಡೋಂಟ್ ವೇಟ್. ಗೋ ಆ್ಯಂಡ್ ಟ್ರೈ. ಇಟ್ಸ್ ರಿಯಲಿ ಗುಡ್. ಕಾಫಿ ಕುಡಿಯಲಿಕ್ಕೆ ನಾವು ಹೋಗಿದ್ದಿದ್ದು ಆರಾಧ್ಯ ಡೆಲಿಕಸಿ. ಇದು ಹೊಸದಾಗಿ ಓಪನ್ ಆಗಿದೆ. ಶಿವಮೊಗ್ಗ ರೋಡಲ್ಲಿದೆ. ಇಲ್ಲಿ ನಾವು ಮಸಾಲೆ ದೋಸೆ ಮತ್ತು ಕಾಫಿನ ಟ್ರೈ ಮಾಡಿದ್ವಿ. ಮತ್ತು ಹಾಗೆ ಈ ವ್ಲಾಗ್ಗೋಸ್ಕರ ಮತ್ತೆ ಒಂದ್ಸಲಿ ಹೋದ್ವಿ. ಕಾಫಿ ತುಂಬಾ ಚೆನ್ನಾಗಿರುತ್ತೆ, ಫಿಲ್ಟರ್ ಕಾಫಿ. ನನಗಂತೂ ಸಾಗರದಲ್ಲಿ ಇಲ್ಲೇ ಚೆನ್ನಾಗಿ ಸಿಗತ್ತೆ ಕಾಫಿ ಅಂತ ಅನಿಸ್ತು. ಐ ಆಮ್ ನಾಟ್ ಅ ಕಾಫಿ ಪರ್ಸನ್, ಐ ಆಮ್ ಅ ಟೀ ಪರ್ಸನ್, ಬಟ್ ಯಟ್ ಐ ಟ್ರೈಡ್ ಆ್ಯಂಡ್ ಇಟ್ ವಾಸ್ ವೆರಿ ಗುಡ್. ನೀವೇನಾದರೂ ಶಿವಮೊಗ್ಗ ರೋಡ್ ಕಡೆ ಹೋಗಿದ್ರೆ ಒನ್ಸ್ ಯು ಕ್ಯಾನ್ ಗೋ ಆ್ಯಂಡ್ ಯು ಕ್ಯಾನ್ ಟ್ರೈ. ಇಟ್ಸ್ ನಾಟ್ ಇವನ್ ದ್ಯಾಟ್ ಎಕ್ಸ್ಪೆನ್ಸಿವ್, 20 ರುಪೀಸ್ ಅಷ್ಟೇ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್.